ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ನಾವು ಕ್ವಿಕ್ ಆಗಿರೋ 2 ಇಂಪಾರ್ಟೆಂಟ್ ಕಿಚನ್ ಟಿಪ್ಸ್ನ ನೋಡೋಣ. ಫಸ್ಟ್ ಟಿಪ್, ಫ್ಯಾಮಿಲಿ, ಎಷ್ಟೋ ಸತಿ ಮನೆಯಲ್ಲಿ ಕುಟಾಣಿ ಇರಲ್ಲ, ಏಲಕ್ಕಿ ಆಗಿರ್ಬೋದು, ಮೆಣಸನ್ನು ಕುಟ್ಕೊಳ್ಳೋದಕ್ಕೆ. ಆಗ ಈ ಥರ ಒಂದು ಲೋಟಕ್ಕೆ ಹಾಕ್ಕೊಂಡ್ಬಿಟ್ಟು ವೆರಿ ಈಸಿ ಫ್ಯಾಮಿಲಿ, ಈ ಥರ ಲಟ್ಟಣಿಗೆಯಿಂದ ಕುಟ್ಕೊಂಡ್ರೆ ಈಸಿಯಾಗಿ ಪುಡಿಯಾಗಿ ಹೋಗ್ಬಿಡುತ್ತೆ. ಅಥವಾ ಒಂದೊಂದು ಸತಿ ನಾವು ಎಲ್ಲಾದರೂ ಹೊರಗಡೆ ಹೋದಾಗಲೂ ಈ ಥರ ಕುಟಾಣಿ ಇರಲ್ಲ ಅಂದರೆ ಒಂದು ಲೋಟ ಅಂತೂ ಸಿಗುತ್ತೆ. ಅದನ್ನು ನೀವು ಕಲ್ಲಲ್ಲಿ ಕೂಡ ಕುಟ್ಕೋಬೋದು. ನೀಟಾಗಿ ಪುಡಿಯಾಗುತ್ತೆ ಆ್ಯಂಡ್ ನೀವು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಈಗ ಟಿಪ್ ನಂಬರ್ 2, ಎಷ್ಟೋ ಸತಿ ಟೂಲ್ ಸೆಟ್ಗಳಾಗಿರ್ಬೋದು ಅಥವಾ ಚಿಕ್ಕ ಮೊಳೆಗಳಾಗಿರ್ಬೋದು ಕಳೆದೋಗ್ಬಿಡುತ್ತಲ್ವ ಫ್ಯಾಮಿಲಿ. ಬಟ್ ನಾನು ಒಂದು ಈಸಿಯಾಗಿರೋದು, ಹಾಗೆ ಏನು ಖರ್ಚೇ ಇಲ್ದಲೇ ಇರೋ ಪ್ಲಾಸ್ಟಿಕ್ ಬಾಟ್ಲ್ ಸ್ಟೋರೇಜ್ ಬಾಕ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟು ಈ ಥರ ಪ್ಲಾಸ್ಟಿಕ್ ಬಾಟಲ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಮೇಲೆ ಅಕಸ್ಮಾತ್ ತುಂಬ ಟೈಟ್ ಇದ್ದರೆ ಬಾಟಲ್ ಕ್ಯಾಪ್ನ ನೀವು ಫಸ್ಟು ಚಾಕುನ ಬಿಸಿ ಮಾಡ್ಕೊಂಡು ಮೇಲೆ ಕಟ್ ಮಾಡಿ, ಹಾಗೆ ಈ ಥರ ಕೆಳಗಿನವರೆಗೂ ಸಿಸರಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ಈ ಥರ 2 ಸೈಡೂ ಮಾಡಬೇಕಾಗತ್ತೆ, ಆಪೋಸಿಟ್ ಸೈಡು. ಒಂದು ಸೈಡಿಗೆ ನಾನು ಮಾಡಿದ್ದೀನಿ, ಈಗ ಆಪೋಸಿಟ್ ಸೈಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. 2 ಸೈಡು ಕಟ್ ಮಾಡಿದಾಗ ನೋಡಿ ಒಂಥರ ಈ ರೀತಿಯಾಗಿ ಆಗುತ್ತೆ. ಈಗ ಒಳಗಡೆ ಎಕ್ಸ್ಟ್ರಾ ಏನಾದರೂ ನೀರಿದ್ದರೆ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದನೋ ಇಲ್ಲ ಒಂದು ಬಟ್ಟೆ ಸಹಾಯದಿಂದನೋ ಒರೆಸ್ಕೊಂಡ್ಬಿಡಿ. ಏಕೆಂದರೆ ನಾವು ಟೂಲ್ ಬಾಕ್ಸು ಅಂಥದ್ದು ಇಡಬೇಕಾದ್ರೆ ನೀರಿಲ್ದಲೇ ಇದ್ದರೆ ವಾಸಿ. ಈಗ ಸುಲಭವಾಗಿ ನೀವು ಇದರೊಳಗಡೆ ಈ ಥರ ಟೂಲ್ಸ್ನೆಲ್ಲ ಇಟ್ಕೊಂಡು ಮೇಲ್ಗಡೆ ಕ್ಯಾಪ್ ಕ್ಲೋಸ್ ಮಾಡಿಕೊಂಡ್ರೆ ಸ್ಟೋರೇಜ್ ಬಾಕ್ಸ್ ರೆಡಿ. ನೀವು ಬರೀ ಟೂಲ್ಸ್ ಅಂತ ಅಲ್ಲ, ನಾನು ಹೇಳ್ದಂಗೆ ಚಿಕ್ಕ ನೇಲ್ಸ್ ಆಗಿರ್ಬೋದು, ಇನ್ನು ನಿಮ್ಗೆ ಏನು ಬೇಕಾದರೂ ಅದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೈಜಲ್ಲಿ ಅಕಸ್ಮಾತ್ ಬೆದೋಗುತ್ತೆ, ದೊಡ್ಡದಾಗಿರೋದು ಅಂತ ಅನಿಸಿದ್ರೆ ನಾವು 2 ರಬ್ಬರ್ ಬ್ಯಾಂಡ್ಗಳಿಂದ ಮುಂದ್ಗಡೆ ಹಾಗೂ ಹಿಂದ್ಗಡೆ ನಾವು ಅದನ್ನು ಹಾಕೋದ್ರಿಂದ ಬೀಳಲ್ಲ, ಗ್ಯಾಪ್ ಏನು ಕ್ರಿಯೇಟ್ ಮಾಡಲ್ಲ. ದೊಡ್ಡ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ನಾವು ಈ ಥರ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಅಕಸ್ಮಾತ್ ಟೂಲ್ ಬಾಕ್ಸ್ನ ಅವಶ್ಯಕತೆ ಆ ಥರ ಇದ್ದಾಗ ಎಲ್ಲ ಬ್ಯಾಗ್ ಒಳಗಡೆ ಮಿಸ್ ಆಗೋ ಬದಲು ಈ ಥರ ಒಂದು ಕಡೆ ಕಾಂಪ್ಯಾಕ್ಟಾಗಿ ನಾವು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಈಸಿಯಾಗಿ ಕ್ಯಾರಿ ಮಾಡ್ಕೋಬೋದು. ಸೊ ಫ್ಯಾಮಿಲಿ, ನಿಮಗೆ ಈ 2 ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಈ ಒಳ್ಳೆ ಟಿಪ್ನ ಶೇರ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಿಮ್ಮನ್ನೆಲ್ಲ ನಾನು ನೆಕ್ಸ್ಟ್ ಟಿಪ್ ಅಥವಾ ರೆಮಿಡಿಯಿಂದ ಮೀಟ್ ಮಾಡ್ತೀನಿ. ಬಟ್ ಹೋಗೋ ಮುಂಚೆ ನೀವು ಹೊಟ್ಟೆ ಬೊಜ್ಜನ್ನ ಕರಗಿಸೋದಕ್ಕೋಸ್ಕರ ಆ ರೆಮಿಡಿ ನೋಡೋದಕ್ಕೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರಶಾಂತ್ ಸ್ಪಂಜ್ ಚಾನಲಲ್ಲಿ ವರಮಹಾಲಕ್ಷ್ಮಿ ಸ್ಪೆಷಲ್ಲು ತುಂಬ ಚೆನ್ನಾಗಿರೋ ವಿಡಿಯೋ ಬಂದಿದೆ ಫ್ಯಾಮಿಲಿ, ಸಖತ್ ಫನ್ ಮತ್ತು ಎಂಟರ್ಟೈನಿಂಗ್. ಆ ವಿಡಿಯೋ ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ.